ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ವತಿಯಿಂದ ಪ್ರಥಮ ವರ್ಷದ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಕೆಆರ್ಪೇಟೆ ಗ್ರಾಮ ದೇವತೆ ಶ್ರೀ ದೊಡ್ಡಕೇರಮ್ಮ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಕುಶಾಲನಗರ ಪಟ್ಟಣದ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ವಾಯ್ಸ್ ಆಫ್ ಕೂರ್ಗ್ 2025ರ ಗಾನಲಹರಿ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕುಶಾಲನಗರ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ತಾಲೂಕು ಸಂಘದ ವತಿಯಿಂದ ಪ್ರಥಮ ವರ್ಷದ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಕುಶಾಲನಗರ ತಾಲೂಕಿನ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಜಿಲ್ಲಾ ಒಕ್ಕಲಿಗೌಡ ಯುವ ವೇದಿಕೆ ತಾಲೂಕು ಸಂಘದ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಪ್ರಥಮ ವರ್ಷದ ಕುಲ ಬಾಂಧವರಿಗೆ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹಗ್ಗ ಜಗ್ಗಾಟ, ಥ್ರೋಬಾಲ್, ವಿವಿಧ ಕ್ರೀಡೆಗಳನ್ನು ಏರ್ಪಡಿಸಲಾಗಿತ್ತು. ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನವನ್ನು ಸೋಮವಾರಪೇಟೆಯ ಫ್ರೆಂಡ್ಸ್ ಮಹಿಳಾ ತಂಡವು ಗಳಿಸಿತು. ಹಂತದ ವಿವಿಧ ತಂಡಗಳ ಮೇಲ್ವಿಚಾರಕರಿಗೂ ಮತ್ತು ತಂಡದವರಿಗೂ ಹಾಗೂ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದಂತಹ ಕ್ರೀಡಾಪಟುಗಳಿಗೂ ಅದರಲ್ಲಿ ಹೆಚ್ಚಿನದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ತಿಂಗಳ ನಮ್ಮ ಗುಡ್ಡಿ ಕಾಲೇಜಲ್ಲಿ ಒಂದು ಅದ್ಭುತವಾಗಿ ಕುಟುಂಬಸ್ಥರಿಗೆ, ನಮ್ಮ ಫ್ಯಾಮಿಲಿಯವರಿಗೆ ಹಲವಾರು ಊರಿಂದ ಬಂದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಯಿದಿರು ಮಕ್ಕಳು ಎಲ್ಲರೂ ಬಂದು ಹಗ್ಗ ಜಗ್ಗಾಟ ಇರ್ಬೋದು, ಈ ತಾನೇ ಚೇರ್ಸ್ ಇರ್ಬೋದು, ಶಾರ್ಟ್ ಪಟ್ ಇರ್ಬೋದು, ಆಮೇಲೆ ಅದೇ ರೀತಿಯಲ್ಲಿ ಹಗ್ಗ ಜಗ್ಗಾಟ, ವಾಲಿಬಾಲು, ಹಲವಾರ ಕಾರ್ಯಕ್ರಮದಲ್ಲಿ ನಮ್ಮ ಯುವಕರು ಹಾಗೂ ನಮ್ಮ ತಾಯಿದಿರು ಮಕ್ಕಳು ಎಲ್ಲರೂ ಸೇರಿಕೊಂಡು ಕಾರ್ಯಕ್ರಮಕ್ಕೆ ಆಯೋಜಿಸಿದ್ದಾರೆ. ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಕಿಪ್ಪಿಯವರು, ಅದೇ ರೀತಿಯಲ್ಲಿ ನೂತನವಾಗಿ ನಮ್ಮ ಕುಶಾಲನಗರ ತಾಲೂಕಿನ ಅಧ್ಯಕ್ಷರು ಈ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂದುವರಿಸಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಜೈ ಅವರು, ಅದೇ ರೀತಿಯಲ್ಲಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು, ನಮ್ಮ ತಾಲೂಕಿನ ಹಿರಿಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ದಿನೇಶ್ ಅಣ್ಣವರು, ಹಿರಿಯರಾದಂಥ ಹೇಮಣ್ಣವರು, ಕೃಷ್ಣೇಗೌಡರವರು, ಅದೇ ರೀತಿಯಲ್ಲಿ ಪದಾಧಿಕಾರಿಗಳಾದಂಥ ನವೀನ್ ಅವರು, ಪ್ರವೀಣ್ ಅವರು, ಅದೇ ರೀತಿ ಮೇಘವರು, ಎಲ್ಲ ನಮ್ಮ ಕುಲ ಬಂಧುಗಳಿಗೆ ಈ ತರ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಹೇಳ್ದಂಗೆ ಕ್ರೀಡೆ ಮುಖಾಂತರ ಆದರೂ ಒಂದಾಗಬೇಕು ಅಂತ ಒಂದು ಅವಕಾಶ. ಇವತ್ತು ನೀವು ಹೇಳ್ದಂಗೆ ಬರೀ ನಮ್ಮ ಫ್ಯಾಮಿಲಿಗೋಸ್ಕರ ಮಾಡಿದಂಥ ಸಂದರ್ಭದಲ್ಲಿ ಬರುವಂಥ ದಿವಸ ನನ್ನ ಅನಿಸಿಕೆ 2 ವಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಘದ ವತಿಯಿಂದ ಜಿಲ್ಲೆ ಮಟ್ಟದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮ ಗುರುಗಳಾದಂಥ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿಕೊಂಡು ಅವ್ರಿಗೆ 13ನೇ ತಾರೀಕು ಡೇಟ್ ಕನ್ಫರ್ಮ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಮೇ 13ನೇ ತಾರೀಕಲ್ಲಿ ಅದ್ಭುತವಾದ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಪ್ಲಸ್ ಸ್ವಾಮೀಜಿಯವ್ರ ಗೌರವ ತಗೊಳ್ಳುವಂತ ಕೆಲಸ ನಾವೆಲ್ಲರೂ ಸೇರ್ಕೊಂಡು ಮಾಡೋಣ. ಈ ಕಾರ್ಯಕ್ರಮಗಳ ನೇತೃತ್ವದಲ್ಲಿ ನಮ್ಮ ಸಮಾಜದವರೆಲ್ಲರೂ ಕ್ರೀಡೆ ಮುಖಾಂತರ ಒಳ್ಳೇದಾಗಿ ಒಂದಾಗಬೇಕು ಅಂತ ನಮ್ಮ ಆಶಯದಿಂದ. ಇಲ್ಲಿ ಸೋಲು ಗೆಲುವು ಮುಖ್ಯ ಇಲ್ಲ, ಇಲ್ಲಿ ಸೋತ್ರೂ ಪರವಾಗಿಲ್ಲ, ಗೆದ್ರೂ ಪರವಾಗಿಲ್ಲ, ನಮ್ಮವರೇ ಗೆಲ್ತಾರೆ ಅಂತ ಆ ಮನೋಭಾವನೆ ಇದ್ರೇನೆ ನಮಗೆ ಒಂದು ರೀತಿಯಲ್ಲಿ ಜನಾಂಗದ ವಿಚಾರಗಳಲ್ಲಿ ಒಂದಾಗಬೇಕು ಅಂತ ನಮ್ಮ ಆಶಯದಿಂದ ಹೆಚ್ಚಿನ ಅವತ್ತಿನ ಕಾರ್ಯಕ್ರಮಕ್ಕೆ ಸೇರ್ಕೊಂಡು ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಬೇಕು ಅಂತ ನಮ್ಮ ಸಂಘದ ಮುಖಾಂತರ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಮ್ಮ ಮಾತು. ಥ್ಯಾಂಕ್ ಯು. ಕೊಡಗು ಜಿಲ್ಲಾ ಒಕ್ಕಲಿಗೌಡ ಯುವ ವೇದಿಕೆ ವತಿಯಿಂದ ಪ್ರಥಮ ವರ್ಷದ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಕುಶಾಲನಗರದ ಜೂನಿಯರ್ ಕಾಲೇಜಲ್ಲಿ ಹಮ್ಮಿಕೊಂಡಿದ್ದು, ಪ್ರಥಮ ವರ್ಷದಲ್ಲಿ BGS ಕಪ್ ಕ್ರಿಕೆಟನ್ನು 25ನೇ ತಾರೀಕಿಗೆ ಆರಂಭಿಸಿ 26ಕ್ಕೆ ಮುಕ್ತಾಯಗೊಂಡ ಆತೂರು ಪ್ರಥಮ ಸ್ಥಾನವನ್ನು, ಕನ್ನಮಡಮ್ಮ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದೆ. ಇವತ್ತು ವಾಲಿಬಾಲು, ಹಗ್ಗ ಜಗ್ಗಾಟ ಮತ್ತು ಥ್ರೋಬಾಲು ಈ ಥರ ಆಟೋಟ ಸ್ಪರ್ಧೆಗಳನ್ನ ಹಮ್ಮಿಕೊಂಡಿದೆ. ಇವತ್ತು ನಡೀತಾ ಇದೆ. ಈ ಒಂದು ಕ್ರೀಡಾಕೂಟಕ್ಕೆ ಕುಲ ಬಂದವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಿದ್ದಾರೆ. ಹಾಗೆ ಮುಂದೆ ನಡೆದಿರ್ತಕ್ಕಂಥ 13ನೇ ತಾರೀಕು BGS ಕಪ್ ಕಬಡ್ಡಿ ಸ್ಟೇಟ್ ರಾಜ್ಯ ಸೀನಿಯರ್ ಚಾಂಪಿಯನ್ಶಿಪ್ಪನ್ನು ಕುಶಾಲನಗರದ ಪ್ರೈಮರಿ ಸ್ಕೂಲಲ್ಲಿ ನಾವು ಆಯೋಜನೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಟೂರ್ನಮೆಂಟಿಗೆ ಎಲ್ಲ ನಮ್ಮ ಬಂಧುಗಳು, ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತೀವಿ.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಮಕ್ಕಳ ಹಕ್ಕುಗಳ ಕ್ರಿಯಾ ವೇದಿಕೆ ವತಿಯಿಂದ ವಾಯ್ಸ್ ಆಫ್ ಕೂರ್ 2025 ಗಾನ ಲಹರಿ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕುಶಾಲನಗರ ತಾಲೂಕಿನ ಪಟ್ಟಣದ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಮಕ್ಕಳ ಹಕ್ಕುಗಳ ಕ್ರಿಯಾ ವೇದಿಕೆ ಕೊಡಗು ಇವರ ವತಿಯಿಂದ 2ನೇ ಸುತ್ತಿನ ವಾಯ್ಸ್ ಆಫ್ ಕೂರ್ಗ್ 2025 ಗಾನ ಲಹರಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಹಲವರು ಭಾಗವಹಿಸಿ ಸುಮಧುರ ಗೀತೆಗಳನ್ನು ಹಾಡಿದರು.
ತುಂಬ ಖುಷಿಯಾಯಿತು. ಇಂಥ ಒಂದು ವೃತ್ತಿ ಕಾರ್ಯಕ್ರಮ ಯಾರು ಮಾಡ್ತಾರೆ ಅಂತ ಬಂದಾಗ ಹಾಗೆ ಮಕ್ಕಳ ಹಕ್ಕುಗಳ ಕೈಯಾಳಿಕೆ ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ತುಂಬ ಖುಷಿಯಾಯಿತು. ನನಗೆ ಮುಖ್ಯಮಂತ್ರಿಗೆ ನಾನು ಕೂಡ ಮತ್ತೆ ಬರುವಾಗ ಸಂಸದಿಂದ ಕಾಲ್ ಮಾಡಿ ನೀವು ಬಂದಿದ್ದಾರೆ ಅಂತಂದ್ರು. ಹಾಗೆ ನಮ್ಮ ಬಂದಾಗ ಜನರಿಗೆ ತುಂಬ ಖುಷಿಯಾಯಿತು. ಒಂದೆಲ್ಲ ಅದ್ಭುತವಾದ ಕಾರ್ಯಕ್ರಮ, ತುಂಬ ಸಂತೋಷ. ಏಕೆಂತಂದ್ರೆ ಇಂಥ ಕಾರ್ಯಕ್ರಮವನ್ನು ಟಿವಿ ಮಾಡ್ತಾ ಇರ್ತೀವಿ, ನೋಡುವಾಗ ತುಂಬ ಖುಷಿ ಆಗ್ತದೆ. ಅದು ನಮ್ಮಲ್ಲಿ ಕಾರ್ಯಕ್ರಮ ಮಾಡಿದಾಗ ನಮ್ಮಲ್ಲಿರುವಂತಹ ಈ ಪ್ರತಿಭೆಗಳನ್ನ ಬೆಳೆಸಕ್ಕೆ ಇದು ಒಂದು ವೇದಿಕೆ ತುಂಬ ಉತ್ತಮವಾದದ್ದು ಅಂತ ಹೇಳಿ ತುಂಬ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದಲ್ಲಿ ತುಂಬ ದುಡ್ಡಿಲ್ಲ, ಮಗು ಬಂದು ಭಾಗವಹಿಸಿದ್ದು ನನ್ನ ಚಂದ್ರಸಂದ್ರದಲ್ಲಿ ಹುಡುಗಿಯಿಂದ ನಾನು ದೊಡ್ಡ ಹಾಡು ತುಂಬ ದುರ್ಬಲವಾಗಿ ತುಂಬ ಚೆನ್ನಾಗಿ ಹೇಳಿದ್ರು. ಅವ್ರು ಯಾವ ಮಡಿಕೆಯಿಂದ ಬಂದಿದ್ದು ಅಂತ ಅಂತಾರೆ. ಆದರೆ ಇಲ್ಲಿ ಬಂದಿರೋದು ತುಂಬ ಮಡಿಕೇರಿ ಶ್ರೀನಿವಾಸಂದ್ರೆ ಆ ಕಡೆ ಬಂದಿದ್ದಾರೆ. ಅದು ನಮ್ಮ ಕುಶಾಂತ್ ಈ ಹೊರಗಡೆ ತುಂಬ ಅದ್ಭುತವಾದ ಪ್ರತಿಭೆ ಇದೆ. ಆದರೆ ಶಾಲೆ ಮಕ್ಕಳು ತುಂಬ ಕಮ್ಮಿ ಇದೆ. ಅದು ಇನ್ನೂ ಹೆಚ್ಚು ಪ್ರಚಾರ ಆಗಿದ್ರೆ ತುಂಬಾ ಸಂತೋಷ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಹಾಗೂ ಈ ತಂಡವರಿಗೆ ತುಂಬ ಒಳ್ಳೆಯದಾಗುತ್ತೆ. ಆದ್ರೆ ಹಾಡಿಗೆ ಶಕ್ತಿ ಇದೆ. ಯಾಕಂದ್ರೆ ನಾವು ನಮ್ಮ ಹಾಡು ಗೊತ್ತಿಲ್ಲಾದ್ರೂ ಕೂಡ ಅಟ್ಲೀಸ್ಟ್ ಅದು ತಲೆನಾದ್ರೂ ನೋಡ್ತೀವಿ ಅಂದ್ರೆ ಆ ಶಕ್ತಿ ಹಾಡಿಗೆ ಎಷ್ಟು ಶಕ್ತಿ ಇದೆ ಅನ್ನೋದು ಅಲ್ಲೇ ಅರ್ಥ ಮಾಡ್ಕೊಳ್ಬೇಕು. ನಾ ಕೆಲಸ ಮಾಡೋದನ್ನು ಬಿಟ್ಟು ಹೇಳ್ಕೋಬೇಕು ಅಂತ ಹೇಳಿದ್ರೆ ಆ ಶಕ್ತಿಯೇ ಕಾರಣ. ಹಾಗಾಗಿ ಇಂಥ ಸೂಕ್ತವಾಗಿ ಇರುವಂತಹ ಕೆಲವರಿಗೆ ಈ ಪ್ರತಿಭೆಗಳು ಸೂಕ್ತವಾಗಿರ್ತಾರೆ. ಅವ್ರನ್ನೇ ಇಂಥ ವೇದಿಕೆಯ ತಯಾರು ಮಾಡೋದು ಅಂತ ಒಂದು ಅವಕಾಶ ಕಲ್ಪಿಸಿಕೊಳ್ಳೋದಕ್ಕೆ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಗಿದೆ. ಮತ್ತೆ ನಮ್ಮ ಸ್ನೇಹಿತ ರವಿಯವರು ತುಂಬ ಚಿಕ್ಕ ವಯಸ್ಸಿನಿಂದ ನಾನು ನಮ್ಮ ಸ್ನೇಹಿತೆ. ಆದರೆ ಅವ್ರ ಹಾಡುಗಳನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೇನೆ, ಆರ್ಕೆಸ್ಟ್ರಾದಲ್ಲಿ ಕೇಳ್ತಾ ಇರ್ತೇನೆ, ನೋಡ್ತಾ ಇರ್ತೇನೆ. ತುಂಬ ಅದ್ಭುತವಾಗಿ ಹಾಡ್ತಾರಲ್ಲ. ಹಾಗೆ ಇಂಥ ಒಂದು ವೇದಿಕೆಯಲ್ಲಿ ನನಗೆ ನನ್ನ ಅನಿಸಿಕೆಯನ್ನು ಹೇಳಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಈ ಹಾಡುಗಾರಿಕೆ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ಈ ಸಾಂಸ್ಕೃತಿಕವಾದಂತಹ ಶ್ರೇಷ್ಠವಾದ ಕಲೆ ಹಾಡುಗಾರಿಕೆಗೆ ಇದು ಭಾವನಾತ್ಮಕವಾದ ಬರೀ ಧ್ವನಿಯಲ್ಲಿ ನಾವು ಹಾಡಿದರೆ ಸಾಲದು. ಆ ಕೇಳುವ ಧ್ವನಿ ಮತ್ತು ಹಾಡುಗಳಲ್ಲಿ ಇಬ್ಬರಲ್ಲಿ ಭಾವನೆ ಹೊಂದಿಕೊಳ್ಳುತ್ತೆ. ಆ ಭಾವನೆಯನ್ನ ತುಂಬಿಕೊಳ್ಳುವಂತಹ ಭಾವನೆಯನ್ನ ತುಂಬುವಂತಹ ಶಕ್ತಿ ಯಾವುದರಲ್ಲಿ ಇದೆ ಅಂದರೆ ಅದು ಹಾಡುಗಾರಿಕೆ ಮಾತ್ರ ಇದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಅಂತಹ ಒಂದು ಅತ್ಯುತ್ತಮವಾದಂತಹ ಕಲೆಯುವಂತಹದ್ದು ಅಂತಂದ್ರೆ ಈ ಹಾಡುಗಾರಿಕೆ. ನಿಜವಾಗ್ಲೂ ಈ ಶಿರ್ಸಿಗೆ ತುಂಬಾ ಮೆಚ್ಚುವಂಥದ್ದು. ಮಕ್ಕಳ ಹಕ್ಕುಗಳ ಕ್ರಿಯಾವೇದಿಕೆ ಅಂದರೆ ಸೃಜನಶೀಲವಾಗಿ ಅವರಿಗೆ ಮಕ್ಕಳಿಗೆ ಅವಕಾಶವನ್ನು ನೀಡುವಂತಹ ಒಂದು ಅವಕಾಶವನ್ನು ಶ್ರೀಯುತ ಮಂಜುನಾಥದವರು ಬಹಳ ಅದ್ಭುತವಾದಂತಹ ಒಂದು ಸೇವೆ ಕೆಲಸ ಅಂತ ಹೇಳ್ಬೋದು. ಅಂತಹ ಒಂದು ಕಲೆಯನ್ನು ಪೋಷಣೆ ಮಾಡುವಂತಹ ಅದ್ಭುತವಾದಂತಹ ಕೆಲಸವನ್ನು ಮಾಡ್ತಾರೆ. ಅವರಿಗೆ ಕಲಾವಿದರ ಪರವಾಗಿ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ನಮ್ಮ ಕಲಾವಿದರ ಪೋಷಕರು ತುಂಬ ಜನ ಇದ್ದೇವೆ. ಆ ಕಲೆಯನ್ನು ಪೋಷಿಸಿ ಬೆಳೆಸಿ ಹೊಸ ಚಿಗುರನ್ನ ಹುಟ್ಟಿ ಹಾಕಲಿಕ್ಕೆ ಅನೇಕ ಜನ ಕಲಾ ಪೋಷಕರಲ್ಲಿ ಸ್ನೇಹಿತರಾದಂಥ ರವಿ ಇದ್ದಾರೆ, ನಮ್ಮ ಅಭಿಷೇಕ್ ಇದ್ದಾರೆ, ನಮ್ಮ ಶಿಷ್ಯರಾದ ಮಂಜುನಾಥ ಭಾರ್ಗವಿ ಇದ್ದಾರೆ. ತುಂಬ ಜನ ಕಲೆಯ ಪೋಷಣೆ ಮಾಡುವಂಥದ್ದು, ಅನೇಕ ಜನ ಪ್ರೇರಣೆ ನೀಡಿ ಆ ಕಲೆಗೆ ಒತ್ತು ಕೊಡುವಂತಹ ಹಂತಕ್ಕೆ ಮುಂದೆ ತರುವಂತಹ ಅನೇಕ ಜನ ಇದ್ದೀವಿ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ತುಂಬ ಸಂತಸ ತಂದಂತಹ ನಿರೀಕ್ಷಿತವಾಗಿ ನನಗೆ ಅತ್ಯಂತ ಸಂತಸ ತಂದಂತಹ ಒಂದು ಕ್ಷಣ ಅಂತ ಹೇಳ್ಬೋದು. ಈ ಒಂದು ಕ್ಷಣ
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಗ್ರಾಮ ದೇವತೆ ಶ್ರೀ ದೊಡ್ಡಕೇರಮ್ಮ ದೇವರ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಕೆಆರ್ಪೇಟೆ ಗ್ರಾಮ ದೇವತೆ ಶ್ರೀ ದೊಡ್ಡಕೇರಮ್ಮನವರ ವೈಭವದ ಬ್ರಹ್ಮರಥೋತ್ಸವವು ಇಂದು ಸಂಜೆ ಅದ್ದೂರಿಯಾಗಿ ನಡೆಯಿತು. ಶಾಸಕ ಎಚ್.ಡಿ. ಮಂಜು, ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ, ಮಾಜಿ ಶಾಸಕ ಕೆ.ಬಿ. ಚಂದ್ರಶೇಖರ್, ಗ್ರಾಮದ ಹೆಗ್ಗಡೆಯಾದ ಕೆ.ಎನ್. ಕೃಷ್ಣೇಗೌಡ ಹಾಗೂ ಪಟೀಲರಾದ ಚಂದ್ರಣ್ಣ ಉತ್ಸವ ಮೂರ್ತಿಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. 5 ವರ್ಷಗಳ ನಂತರ ನೂತನವಾಗಿ ನಿರ್ಮಿಸಿರುವ ಶ್ರೀ ರಥದಲ್ಲಿ ರಥೋತ್ಸವವು ಜರುಗಿದೆ ಹಿನ್ನೆಲೆಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿತ್ತು. ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ಶ್ರೀ ದೊಡ್ಡಕೇರಮ್ಮನವರ ಉತ್ಸವ ಮೂರ್ತಿಯ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಹೆಗಲ ಮೇಲೆ ಹೊತ್ತಾಗ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆ.ಆರ್. ರವೀಂದ್ರ ಬಾಬು, ಸದಸ್ಯರಾದ ಬಸ್ ಸಂತೋಷ್ ಹಾಗೂ ಪ್ರಮೋದ್ ಕುಮಾರ್ ಹೆಗಲು ನೀಡಿ ಶ್ರೀ ರಥದ ಸುತ್ತಲೂ 3 ಸುತ್ತು ಪ್ರದಕ್ಷಿಣೆ ಹಾಕಿದ ಘಟನೆಯನ್ನು ಪುರಸಭೆ ಅಧ್ಯಕ್ಷ ಪಂಕಜ, ಸದಸ್ಯರಾದ ಕೆ.ಸಿ. ಮಂಜುನಾಥ್, ಸುಗುಣ ರಮೇಶ್, ಇಂದ್ರಾಣಿ ಹಾಗೂ ಡಿ. ಪ್ರೇಮ್ ಕುಮಾರ್ ಸಾಕ್ಷೀಕರಿಸಿದರು. ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ಮಾತನಾಡಿ, ಹಬ್ಬಗಳು, ಜಾತ್ರೆ ಹಾಗೂ ರಥೋತ್ಸವವು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಕೆಆರ್ಪೇಟೆ ಗ್ರಾಮ ದೇವತೆಗೆ ನೂತನವಾದ ರಥವನ್ನು ನಿರ್ಮಿಸಬೇಕೆಂಬ ಬಹುದಿನಗಳ ಬಯಕೆಯು ಗ್ರಾಮಸ್ಥರು ಹಾಗೂ ದಾನಿಗಳ ನೆರವಿನಿಂದ ನಡೆದಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ, ಮನಸ್ಸಿನಲ್ಲಿ ಮಾರ್ಗವಿದೆ ಎಂಬುದಕ್ಕೆ ಗ್ರಾಮ ದೇವತೆಯ ನೂತನ ದೇವಾಲಯ ಹಾಗೂ ನೂತನ ಶ್ರೀರಥದ ನಿರ್ಮಾಣವೇ ನೆಮ್ಮದಿಯೊಂದಿಗೆ ಸಾಕ್ಷಿಯಾಗಿ ನಿಂತಿದೆ. 5 ವರ್ಷಗಳ ನಂತರ ನಡೆಯುತ್ತಿರುವ ರಥೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ಸಂಭ್ರಮಿಸುತ್ತಿದ್ದಾರೆ. ಶ್ರೀರಥದ ಕಳಸಕ್ಕೆ ಹಣ್ಣು ಜವನದ ಸುರಿಮಳೆಯಾಗಿದೆ. ಗ್ರಾಮಸ್ಥರು ದೇವಿಗೆ ಭಕ್ತಿ ಭಾವನೆಯಿಂದ ವ್ಯಕ್ತಪಡಿಸಿ ಕೃತಾರ್ಥರಾಗಿದ್ದಾರೆ ಎಂದು ನಾರಾಯಣಗೌಡ ಅಭಿಮಾನದಿಂದ ಹೇಳಿದರು. ಪೊಲೀಸ್ ಇನ್ಸ್ಪೆಕ್ಟರ್ ಸುಮರಾಣಿ ಹಾಗೂ ನವೀನ್ ಬಿಗಿ ಪೊಲೀಸ್ ಬಂದೋಬಸ್ತು ಏರ್ಪಡಿಸಿದರು. ಶ್ರೀರಥದ ಯಾವುದೇ ಅಡ್ಡ ಇಲ್ಲದೆ ನಗರ ಪ್ರದಕ್ಷಿಣೆ ಹಾಕಿ ಸ್ವಸ್ಥಾನವನ್ನು ಸೇರಿತು. ಕೆಆರ್ಪೇಟೆ ಗ್ರಾಮ ದೇವತೆ ಶ್ರೀ ದೊಡ್ಡಕೇರಮ್ಮನವರ ವೈಭವದ ಬ್ರಹ್ಮರಥೋತ್ಸವವು ಇಂದು ಸಂಜೆ ಅದ್ದೂರಿಯಾಗಿ ನಡೆಯಿತು. ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ದೇವಿಯ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಹೊತ್ತು ಹರಕೆ ತೀರಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ.ಆರ್. ನೀಲಕಂಠ, ಕೆಆರ್ಪೇಟೆ. ಮಾನವೀಯತೆ ಕಾನೂನು ಘಟಕದ ನೂತನ ಕಾನೂನು ಕೋಶದ ಸದಸ್ಯರಾಗಿ ಹುಚ್ಚೇಗೌಡ ಆಯ್ಕೆಯಾಗಿದ್ದಾರೆ. ಮಾನವೀಯತೆ ಕಾನೂನು ಘಟಕದ ನೂತನ ಸದಸ್ಯರಾಗಿ ಆಯ್ಕೆಯಾದ ಹುಚ್ಚೇಗೌಡರಿಗೆ ಸನ್ಮಾನ ಮಾಡಲಾಯಿತು. ಮಾನವೀಯತೆ ಚಾರಿಟೇಬಲ್ ಟ್ರಸ್ಟ್ ಕಾನೂನು ಘಟಕದ ವತಿಯಿಂದ ನೂತನವಾಗಿ ಕಾನೂನು ಕೋಶದ ಸದಸ್ಯರಾಗಿ ಆಯ್ಕೆಯಾದ ಹುಚ್ಚೇಗೌಡ ಎಸ್ ಇವರನ್ನು ಸನ್ಮಾನ ಮಾಡುವುದರ ಮೂಲಕ ಬರಮಾಡಿಕೊಳ್ಳಲಾಯಿತು. ಹುಚ್ಚೇಗೌಡರು ಮಾತನಾಡಿ, ನಾವು ಬಡವರಿಗಾಗಿ ಕಾನೂನಿನಡಿಯಲ್ಲಿ ಸಹಾಯ ಮಾಡಲು ಹಾಗೂ ಸಂಸ್ಥೆಗೆ ಕೆಲಸ ಮಾಡಲು ಸದಾ ಸಿದ್ಧರಾಗಿದ್ದೇವೆ. ಒಬ್ಬ ಸೈನಿಕನಂತೆ ಬಡವರಿಗಾಗಿ ನಾನು ಕೂಡ ಸಂಸ್ಥೆಯೊಂದಿಗೆ ಕೈ ಜೋಡಿಸುತ್ತೇನೆ. ಮಾನವೀಯತೆ ಎಂಬುದು ಎಲ್ಲರಿಗೂ ಮನಸ್ಸಿನಿಂದ ಬರಬೇಕು. ನನಗೆ 20 ವರ್ಷಗಳ ಕಾನೂನಿನ ಅನುಭವ ಇದೆ. ಸಂಸ್ಥೆ ನಮ್ಮಂತರನ್ನು ಗೌರವಿಸಿ ಸನ್ಮಾನ ಮಾಡಿ ಬಡವರ ಪರವಾಗಿ ಕೆಲಸ ಮಾಡಲು ಉತ್ತೇಜನ ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ಕಾನೂನು ಘಟಕದ ಮುಖ್ಯಸ್ಥರಾಗಿರುವ
ಅಧ್ಯಕ್ಷರಾಗಿರುವ ಮೋನಾಲಿಸಾ ಪಟ್ಟಡ ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಶಿವಕುಮಾರ್ ಊಟಗಳ್ಳಿ ಮಾತನಾಡಿ, ನಮ್ಮ ಸಂಸ್ಥೆಯು ಸಾರ್ವಜನಿಕರಿಂದ ಯಾವುದೇ ದೇಣಿಗೆಯನ್ನು ಪಡೆಯದೆ ಟ್ರಸ್ಟ್ಗಳ ಸ್ವಂತ ಹಣದಿಂದ ಇಲ್ಲಿಯವರೆಗೂ ಬಡವರಿಗಾಗಿ ಸಹಾಯ ಮಾಡುತ್ತಿದ್ದೇವೆ. ನಿಮ್ಮಂತಹ ಎಲ್ಲ ವಕೀಲ ಬಂಧುಗಳು ಸಹೃದಯರ ಕಾನೂನು ಸಲಹೆ ಸೂಚನೆಗಳನ್ನು ನಮ್ಮ ಸಂಸ್ಥೆ ಪಾಲನೆ ಮಾಡುತ್ತಿದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ವಕೀಲರು ಹಾಗೂ ಸಾಮಾಜಿಕ ಬದ್ಧತೆ ಇರುವ ಸಾರ್ವಜನಿಕರು ಬಂದು ನಮ್ಮ ಸಂಸ್ಥೆಗೆ ಸೇರಿಕೊಳ್ಳಬಹುದು. ಇದರಿಂದ ಬಡವರ ಪರವಾಗಿ ಕೆಲಸ ಮಾಡಲು ಸಹಾಯವಾಗುತ್ತದೆ ಎಂದು ಅಧ್ಯಕ್ಷರು ಶಿವಕುಮಾರ್ ಊಟಗಳ್ಳಿ ತಿಳಿಸಿದರು. ನಮ್ಮ ಈ ಮಾನವೀಯತೆ ಚಾರಿಟಬಲ್ ಟ್ರಸ್ಟು ಪ್ರಾರಂಭ ಆಗಿ 1 ವರ್ಷ ಮುಗಿದೆ. ಇದು ನಮಗೆ ತುಂಬ ಸಂತೋಷದ ವಿಷಯ. ಮತ್ತು ಈ 1 ವರ್ಷದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಮತ್ತು ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡುವಂಥ ಒಂದು ಪ್ಲ್ಯಾನನ್ನು ಹಮ್ಮಿಕೊಂಡಿದ್ದೇವೆ. ಅದು ಕಾರ್ಯಕ್ರಮದಿಂದ ಸಾಕಷ್ಟು ಬಡ ಜನರಿಗೆ ಉಪಯೋಗ ಆಗುವಂಥ ಒಂದು ಕಾರ್ಯಕ್ರಮ ಇದೆ. ಸೊ ಮುಂದೆ ದೇವದಯಿಂದ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಆಗಿ ಜನಗಳಿಗೆ ನಮ್ಮ ಮಾನವೀಯತೆ ಚಾರಿಟಬಲ್ ಟ್ರಸ್ಟಿಂದ ಸಹಾಯ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಕೊತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಅನಿ, ಕುಶಾಲನಗರ. ನಾಪೋಕ್ಲ ಸಮೀಪದ ಪಾಲೂರು ಗ್ರಾಮದ ಶ್ರೀ ಮಹಾಲಿಂಗೇಶ್ವರ ವಾರ್ಷಿಕೋತ್ಸವದ ಅಂಗವಾಗಿ ಚಾಮುಂಡಿ ತೆರೆ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ನಾಪೋಕ್ಲ ಸಮೀಪದ ಪಾಲೂರು ಗ್ರಾಮದ ಶ್ರೀ ಮಹಾಲಿಂಗೇಶ್ವರ ವಾರ್ಷಿಕ ಉತ್ಸವದ ಅಂಗವಾಗಿ ಪ್ರತಿ ವರ್ಷ ನಡೆಯುವ ಚಾಮುಂಡಿ ತೆರೆ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ಈ ಸಂದರ್ಭ 5 ಮೂರ್ತಿಗಳ ಕೋಲ ಜರುಗಿದ ಬಳಿಕ ಚಾಮುಂಡಿ ತೆರೆ ಮೇಲೇರಿ ಸಾಂಪ್ರದಾಯಿಕವಾಗಿ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಉತ್ಸವದಲ್ಲಿ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ಇಷ್ಟಾರ್ಥದಂತೆ ಹರಕೆ ಕಾಣಿಕೆ ಒಪ್ಪಿಸಿ ಪ್ರಸಾದ ಸ್ವೀಕರಿಸಿ ಭಕ್ತಿ ಪರವಶರಾದರು. ಉತ್ಸವದಲ್ಲಿ ದೇವಾಲಯದ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ತಕ್ಕ ಮುಖ್ಯಸ್ಥರು ಸೇರಿದಂತೆ ಊರು ಹಾಗೂ ಪರ ಊರಿನ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಮಡಿಕೇರಿ ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಮೈದಾನದಲ್ಲಿ ಮುದ್ದಂಡ ಹಾಕಿನಮ್ಮೆ ನಡೆಯಿತು. ಅನುದಾನ ಬಿಡುಗಡೆಗೆ ಪ್ರಯತ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಲಾಗುವುದು ಎಂದು ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಕೌಟುಂಬಿಕ ಹಾಕಿನಮ್ಮೆಗೆ ಹೆಚ್ಚು ಭರವಸೆ ನುಡಿಗಳನ್ನಾಡಿದರು. ಮಡಿಕೇರಿ ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಮೈದಾನದಲ್ಲಿ ಆಯೋಜಿಸಿದ್ದ ಮುದ್ದಂಡ ಹಾಕಿನಮ್ಮೆಯ ಸಭಾ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಪುಟ್ಟ ಜಿಲ್ಲೆ ಕೊಡಗು ದೇಶಕ್ಕೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯ ಅವರಂತಹ ಮಹಾನ್ ಸೇನಾನಿಗಳನ್ನ ದೇಶವನ್ನ ಪ್ರತಿನಿಧಿಸಲು ಅನೇಕ ಕ್ರೀಡಾಪಟುಗಳನ್ನ ಕೊಡುಗೆಯಾಗಿ ನೀಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಕೊಡವ ಕುಟುಂಬಗಳ ನಡುವಿನ ಕೌಟುಂಬಿಕ ಹಾಕಿನಮ್ಮೆ ಈ ಬಾರಿ ಭಾರೀ ಸಂಭ್ರಮ ಸಡಗರದ ನಡುವೆ ವರುಣನ ಅವಕೃಪೆಗೆ ತುತ್ತಾಗುವುದರೊಂದಿಗೆ ಭಾರತ ಹೃದಯದ ಮುಕ್ತಾಯ ಕಾಣುವಂತಾಗಿದ್ದು ಬಹುಶಃ ಸಾವಿರಾರು ಹಾಕಿ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದಂತಾಯಿತು. ಆದರೂ ಪಂದ್ಯಾವಳಿ ಸಂಭ್ರಮ ಸಡಗರದೊಂದಿಗೆ ಎಂದಿನಂತೆ ವಿಜೃಂಭಣೆಯ ತೆರೆ ಕಂಡಿದ್ದು ಬೆಳ್ಳಿ ಹಬ್ಬ ಸಂಭ್ರಮದ ಹಾಕಿ ಉತ್ಸವದ ಚಾಂಪಿಯನ್ ಆಗಿ ಮಂಡ್ಯ ಪಂಡ ಕುಟುಂಬ ಹೊರಹೊಮ್ಮುವುದರೊಂದಿಗೆ ಮುದ್ದಂಡ ಕಪ್ಗೆ ಒಡೆಯ ಪಟ್ಟ ಅಲಂಕರಿಸಿದೆ. ಕಳೆದ ಬಾರಿಯ ಕುಂಡ್ಯೋಂಡ ಕಪ್ ವಿಜೇತ
ಚೇದಂಡ ಕುಟುಂಬ ವರುಣನ ಅವಕೃಪೆಯಿಂದಾಗಿ ನಿರಾಸೆಯ ಭಾವನೆಯೊಂದಿಗೆ ಅನಿವಾರ್ಯವಾಗಿ ರನ್ನರ್ಸ್ ಪ್ರಶಸ್ತಿಗೆ ತೃಪ್ತಿಪಟ್ಟುಕೊಳ್ಳುವಂತಾಯಿತು. ಯಾರೂ ಊಹಿಸದ ಮಾದರಿಯಲ್ಲಿ ಪಂದ್ಯದ ನಡುವೆ ಮಳೆ ಸುರಿದಿದ್ದು ಕೊಡವ ಕೌಟುಂಬಿಕ ಹಾಕಿನೊಮ್ಮೆಯ ಎಂದಿನ ವೈಭವಕ್ಕೆ ಅಡ್ಡಿಯಾಯಿತು. ಆದರೆ ಫೈನಲ್ ಪಂದ್ಯದ ಫಲಿತಾಂಶವು ಅಷ್ಟೇ ಪ್ರಮುಖವಾಗಿದ್ದು ಪಂದ್ಯದಲ್ಲಿ ಮೇಲುಗೈ ಸಾಧಿಸಿದ ಮಂಡ್ಯಪಂಡ ತಂಡಕ್ಕೆ 25ನೇ ವರ್ಷದ ಚಾಂಪಿಯನ್ ಪಟ್ಟ ದಕ್ಕಿತು. ಪುರುಷರ ಹಾಕಿಯಲ್ಲಿ ಚಾಂಪಿಯನ್ ಮಂಡ್ಯಪಂಡಕ್ಕೆ 5 ಲಕ್ಷ ರು, ರನ್ನರ್ ಅಪ್ ಚೇದಂಡ ತಂಡಕ್ಕೆ 3 ಲಕ್ಷ ರು, 3ನೇ ಸ್ಥಾನ ಪಡೆದ ನೆಲ್ಲಮಕ್ಕಡ ತಂಡಕ್ಕೆ 1.25 ಲಕ್ಷ, 4ನೇ ಸ್ಥಾನ ಪಡೆದ ಕುಪ್ಪಂಡ ತಂಡಕ್ಕೆ 75,000 ನಗದು ಬಹುಮಾನವಾಗಿ ನೀಡಲಾಯಿತು. 5A ಸೈಡ್ ಮಹಿಳಾ ಹಾಕಿ ಚಾಂಪಿಯನ್ ಕಂಬಿರಂಡ ತಂಡಕ್ಕೆ 2 ಲಕ್ಷ ನಗದು, ರನ್ನರ್ ಅಪ್ ಆದ ಕೆಚ್ಚಟ್ಟೀರ ತಂಡಕ್ಕೆ 1 ಲಕ್ಷ ನಗದು ಹಾಗೂ ಟ್ರೋಫಿ ವಿತರಿಸಲಾಯಿತು. ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಇತರ ಸಚಿವರುಗಳು, ಸಂಸದರು, ಶಾಸಕರು ಹಾವನಿತರಾಗಿ ಆಗಮಿಸಿದ್ದ ಹಾಕಿ ಲೆಜೆಂಡ್ಸ್ ಇನ್ನಿತರ ಆಟಗಾರರು ಜೊತೆಯಲ್ಲಿ ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷರಾದ ಬೆಳ್ಳಿಯ ಸ್ಟಿಕ್ನಿಂದ ಬೆಳ್ಳಿಯ ಚೆಂಡನ್ನ ತಳ್ಳುವ ಮೂಲಕ ಫೈನಲ್ ಪಂದ್ಯಕ್ಕೆ ಚಾಲನೆ ನೀಡಲಾಯಿತು. ನಮ್ಮ ಓಪನರ್ಗಳಲ್ಲಿ ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿದ್ದಾರೆ. ನಾನು ರಾಜಕೀಯದಿಂದ ಈಗಲೇ ಎಲ್ಲರೂ ಒಂದು ಬರೋದು ಅವಕಾಶ. ನಾವು ರಾಜಕಾರಣಿಗಳು ನಮ್ಮ ಮಕ್ಕಳಿಗೆ ಬೇರೆ ರೀತಿ ಜನಗಳ ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಮಾತ್ರ ನಮ್ಮ ಅವಕಾಶ ಸಿಗ್ತದೆ ಮತ್ತು ಮಾಡೋಕ್ಕೆ. ಅದರಲ್ಲೂ ಈ ಐತಿಹಾಸಿಕ ಕಾರ್ಯಕ್ರಮ ಕಂಪ್ಲೀಟ್ ಮಾಡಲಿಕ್ಕೆ ಒಂದು ಅದೃಷ್ಟ ಅಂತ ನನ್ನ ಅಭಿಪ್ರಾಯ. I thank the Buganda family for having all of us on this very stage to witness a historic event. ಒಳ್ಳೆಯದಾಗಿ ನೀವು ಫೈನಲ್ ಬಂದಿರೋದ್ರಿಂದ ಇವಾಗ truly deserving of the finals. I wish all the very best. ಈ ಹಿಸ್ಟಾರಿಕಲ್ ಟೂರ್ನಮೆಂಟ್ಗೆ ನಮ್ಮ ಮಡಿಕೇರಿಯಲ್ಲಿ ನಡೆದಿರೋದ್ರಿಂದ ನನಗೂ ಹೆಮ್ಮೆಯ ವಿಚಾರ ಅಂತ ಹೇಳ್ತಾ ಮತ್ತೊಮ್ಮೆ ಸೇರಿದಂತೆ ಎಲ್ಲ ಬುಗಂಡ ಫ್ಯಾಮಿಲಿಯವರಿಗೆ ಒಳ್ಳೆಯದಾಗಿ ಅಂತ ಹೇಳ್ತಾ ನಾನು ಮಾತುಕೊಳ್ತೀನಿ. ಬೆಂಗಳೂರು ಆ 7 ಎಕರೆ ಜಾಗನ ಆ ಚೆರಿಯ ಸ್ಯಾಂಕ್ಷನ್ ಮಾಡಿದ್ರೆ ಅದಕ್ಕೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಹೆಸರು ಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ವತಿಯಿಂದ ಪ್ರಥಮ ವರ್ಷದ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಕೆಆರ್ಪೇಟೆ ಗ್ರಾಮ ದೇವತೆ ಶ್ರೀ ದೊಡ್ಡಕೇರಮ್ಮ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಕುಶಾಲನಗರ ಪಟ್ಟಣದ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ವಾಯ್ಸ್ ಆಫ್ ಕೂರ್ಗ್ 2025ರ ಗಾನಲಹರಿ ಸ್ಪರ್ಧೆ ಆಯೋಜಿಸಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.